10ನೇ ತರಗತಿ ಗಣಿತ ಅಧ್ಯಾಯ 2 ಬಹುಪದೋಕ್ತಿಗಳು ಕ್ಲಾಸ್ 10 ಮ್ಯಾಥಮ್ಯಾಟಿಕ್ಸ್ ಚಾಪ್ಟರ್ 2 ಪಾಲಿನಾಮಿಯಲ್ಸ್. ಇವತ್ತಿನ ವಿಡಿಯೋದಲ್ಲಿ ಝೀರೋ ಆಫ್ ಅ ಪಾಲಿನಾಮಿಯಲ್ ಅಥವಾ ಬಹುಪದೋಕ್ತಿಯ ಶೂನ್ಯತೆ ಅಂದರೆ ಏನು, ಅದನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಯಬಹುದು ಅಂತ ಹೇಳಿ ತಿಳಿಯೋಣ. ಮೊದಲಿಗೆ ನಾವಿಲ್ಲಿ ವರ್ಗ ಬಹುಪದೋಕ್ತಿಯನ್ನು ತೆಗೆದುಕೊಳ್ತಾ ಇದ್ದೇವೆ. ವರ್ಗ ಬಹುಪದೋಕ್ತಿ ಅಂತ ಹೇಳಿದರೆ ಇದರ ಡಿಗ್ರಿ ಅಥವಾ ಮಹತ್ತಮ ಘಾತ 2 ಆಗಿರ್ತದೆ. ವರ್ಗ ಬಹುಪದೋಕ್ತಿಯ ಶೂನ್ಯತೆ ಅಥವಾ ಝೀರೋ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳುವ. ಇಲ್ಲಿ ಒಂದು ಡೆಫಿನೇಷನ್ ಅಥವಾ ವಿವರಣೆಯನ್ನು ಕೊಟ್ಟಿದ್ದಾರೆ. ಕೆಯು ಒಂದು ವಾಸ್ತವ ಸಂಖ್ಯೆಯಾಗಿದ್ದು ಪಿ ಆಫ್ ಕೆ ಇಸ್ ಈಕ್ವಲ್ ಟು 0 ಆದರೆ ಕೆಯನ್ನು ಬಹುಪದೋಕ್ತಿ ಪಿ ಆಫ್ ಎಕ್ಸ್ನ ಶೂನ್ಯತೆ ಎಂದು ಕರೆಯುತ್ತೇವೆ. ಅ ರಿಯಲ್ ನಂಬರ್ ಕೆ ಈಸ್ ಸೆಡ್ ಟು ಬಿ ಅ ಝೀರೋ ಆಫ್ ಅ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಇಫ್ ಪಿ ಆಫ್ ಕೆ ಇಸ್ ಈಕ್ವಲ್ ಟು 0. ಇದರ ಅರ್ಥ ಏನು ಅಂತ ಹೇಳಿ ನಾವಿಲ್ಲಿ ತಿಳಿಯೋಣ. ಮೊದಲಿಗೆ ನಾನಿಲ್ಲಿ ಒಂದು ಬಹುಪದೋಕ್ತಿಯನ್ನು ತೆಗೆದುಕೊಳ್ತಾ ಇದ್ದೇನೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 4 ಅಂತ ತೆಗೆದುಕೊಳ್ತಾ ಇದ್ದೇನೆ. ನಾವಿಲ್ಲಿ ಈ ಎಕ್ಸಿನ ಜಾಗದಲ್ಲಿ ಕೆಯ ಬೆಲೆಯನ್ನು ಹಾಕಬೇಕು. ಕೆ ಅಂತ ಹೇಳಿದರೆ ಒಂದು ರಿಯಲ್ ನಂಬರ್ ಅಥವಾ ವಾಸ್ತವ ಸಂಖ್ಯೆ. ಯಾವುದೇ ಒಂದು ಬೆಲೆಯನ್ನು ಹಾಕಿದಾಗ ಇದರಲ್ಲಿ ರಿಪ್ಲೇಸ್ ಮಾಡಿ ಅಥವಾ ಆದೇಶಿಸಿದಾಗ ನಮಗೆ ಸಿಗುವಂಥ ಉತ್ತರವು 0 ಅಂತ ಬಂದರೆ ನಾವು ತೆಗೆದುಕೊಂಡಂಥ ಆ ಕೆ ಏನಿದೆ ಅದನ್ನು ನಾವು ಬಹುಪದೋಕ್ತಿಯ ಶೂನ್ಯತೆ ಅಥವಾ ಝೀರೋ ಆಫ್ ಪಾಲಿನಾಮಿಯಲ್ ಅಂತ ಹೇಳ್ತೇವೆ. ಈಗ ಉದಾಹರಣೆಗೆ ನಾನಿಲ್ಲಿ ಕೆ ಇಸ್ ಈಕ್ವಲ್ ಟು -1 ಅಂತ ತೆಗೆದುಕೊಳ್ತಾ ಇದ್ದೇನೆ. ನಂತರ ಈ -1 ಎಕ್ಸ್ ಇರುವಂಥ ಜಾಗದಲ್ಲಿ ಆದೇಶಿಸ್ತಾ ಇದ್ದೇನೆ ಅಥವಾ ರಿಪ್ಲೇಸ್ ಮಾಡ್ತಾ ಇದ್ದೇನೆ. ಸೊ ಪಿ ಆಫ್ -1 ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಅಂದರೆ -1 ಸ್ಕ್ವೇರ್ ಮೈನಸ್ 3 ಇಂಟು ಎಕ್ಸ್. ಸೊ 3 ಇಂಟು -1 ಮೈನಸ್ 4. ನೆಕ್ಸ್ಟ್ -1 ಇಂಟು -1 ಅಂತ ಹೇಳಿದರೆ 1, 3 ಇಂಟು 1 3, ಮೈನಸ್ ಮೈನಸ್ ಪ್ಲಸ್ ಆಗ್ತದೆ. ಸೊ ಇಲ್ಲಿ ನಮಗೆ +3 ಸಿಗ್ತದೆ. ನೆಕ್ಸ್ಟ್ ಇಲ್ಲಿ -4 ಇದೆ. ಸೊ ಇದರ ಉತ್ತರ 4 - 4 ಅಂತ ಹೇಳಿದರೆ ನಮಗಿಲ್ಲಿ 0 ಎನ್ನುವಂಥ ಉತ್ತರ ಸಿಕ್ಕಿದೆ. ಸೊ ನಾವಿಲ್ಲಿ ಕೆಯ ಬೆಲೆ -1 ಅಂತ ತೆಗೆದುಕೊಂಡಾಗ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ 0 ಎನ್ನುವಂಥ ಉತ್ತರ ಸಿಗ್ತಾ ಇದೆ. ಅಂದರೆ ಈ ಬಹುಪದೋಕ್ತಿಯ ಶೂನ್ಯತೆ ಅಥವಾ ಝೀರೋ ಆಫ್ ದಿಸ್ ಪಾಲಿನಾಮಿಯಲ್ ಈಸ್ -1 ಅಂತ ನಾವಿಲ್ಲಿ ಹೇಳ್ಬೋದು. ಹಾಗೆ ಇಲ್ಲಿಗ ಕೆ ಇಸ್ ಈಕ್ವಲ್ ಟು 4 ಅಂತ ತೆಗೆದುಕೊಳ್ತಾ ಇದ್ದೇನೆ. ಸೊ ಇಲ್ಲಿ ಎಕ್ಸ್ ಇರುವಂಥ ಜಾಗದಲ್ಲಿ 4 ರಿಪ್ಲೇಸ್ ಮಾಡ್ತಾ ಹೋಗುವ. ಸೊ ಇಲ್ಲಿ ಪಿ ಆಫ್ 4 ಇಸ್ ಈಕ್ವಲ್ ಟು 4 ಸ್ಕ್ವೇರ್ ಮೈನಸ್ 3 ಇಂಟು 4 ಮೈನಸ್ 4. ಸೊ 4 ಸ್ಕ್ವೇರ್ ಅಂತ ಹೇಳಿದರೆ 16, 3 ಇಂಟು 4 12 ಮೈನಸ್ 4. ಸೊ ಇಲ್ಲಿ ನೀವು ನೋಡ್ಬೋದು -12 -4 ಅಂದರೆ ಆ್ಯಡ್ ಮಾಡಿದಾಗ 16 ಮತ್ತು ಮೈನಸ್ ಸೈನನ್ನು ಹಾಕಬೇಕು. ಸೊ 16 - 16 ಅಂತ ಹೇಳಿದರೆ 0 ಎನ್ನುವಂಥ ಉತ್ತರ ಬಂದಿದೆ. ಅಂದರೆ ಇಲ್ಲಿ ನಾವು ಕೆಯ ಬೆಲೆ 4 ಅಂತ ತೆಗೆದುಕೊಂಡಾಗ ನಮಗೆ 0 ಎನ್ನುವಂಥ ಉತ್ತರ ಸಿಗ್ತಾ ಇದೆ. ಸೊ ಈ 4 ಕೂಡ ನಾವು ಈ ಬಹುಪದೋಕ್ತಿಯ ಶೂನ್ಯತೆ ಅಥವಾ ಝೀರೋ ಆಫ್ ಪಾಲಿನಾಮಿಯಲ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ಕೊನೆಗೆ ಯಾವ ರೀತಿಯಲ್ಲಿ ಬರೀಬೋದಂದರೆ ಪಿ ಆಫ್ ಎಕ್ಸ್ ಬಹುಪದೋಕ್ತಿ. ಸೊ ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆ ಯಾವುದೆಲ್ಲ ಬರ್ತಾ ಇದೆ? -1 ಬರ್ತಾ ಇದೆ. ಸೊ ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆ -1 ಮತ್ತು 4 ಆಗಿದೆ. ಅಥವಾ ಇಂಗ್ಲೀಷ್ನಲ್ಲಿ ನೀವು ಬರೆಯುವುದಾದರೆ ಝೀರೋ ಆಫ್ ಪಿ ಆಫ್ ಎಕ್ಸ್ ಪಾಲಿನಾಮಿಯಲ್ ಇಸ್ -1 ಆ್ಯಂಡ್ 4. ಈ ರೀತಿಯಲ್ಲಿ ಇದನ್ನು ನಾವು ಝೀರೋ ಆಫ್ ಪಾಲಿನಾಮಿಯಲ್ ಅಥವಾ ಬಹುಪದೋಕ್ತಿಯ ಶೂನ್ಯತೆ ಅಂತ ಹೇಳ್ತೇವೆ. ಅಂದರೆ ನಾವು ಎಕ್ಸಿನ ಜಾಗದಲ್ಲಿ ಯಾವುದಾದ್ರೂ ಒಂದು ಬೆಲೆಯನ್ನು ಹಾಕಿದಾಗ ಅದನ್ನು ಸಿಂಪ್ಲಿಫೈ ಮಾಡ್ತಾ ಹೋದಾಗೆ ನಮಗೆ ಸಿಗುವಂಥ ಉತ್ತರವು 0 ಆಗಿದ್ದರೆ ನಾವು ಯಾವ ವ್ಯಾಲ್ಯೂವನ್ನು ಹಾಕಿದ್ದೇವೆ ಆ ವ್ಯಾಲ್ಯೂವನ್ನು ನಾವು ಬಹುಪದೋಕ್ತಿಯ ಶೂನ್ಯತೆ ಅಥವಾ
ಝೀರೋ ಆಫ್ ಪಾಲಿನಾಮಿಯಲ್ ಅಂತ ಹೇಳ್ತೇವೆ. ಹಾಗೆ ನಾವು ಇಲ್ಲಿ ತೆಗೆದುಕೊಂಡಿರುವಂಥ ಈ ಪಾಲಿನಾಮಿಯಲ್ ಏನಿದೆ ಇದೊಂದು ವರ್ಗ ಬಹುಪದೋಕ್ತಿ ಆಗಿದೆ. ವರ್ಗ ಬಹುಪದೋಕ್ತಿ ಅಂತ ಹೇಳಿದರೆ ಅದರ ಮಹತ್ತಮ ಘಾತ ಅಥವಾ ಗರಿಷ್ಠ ಘಾತ ಡಿಗ್ರಿ ಏನಾಗಿರ್ತದೆ 2 ಆಗಿರ್ತದೆ. ಇಲ್ಲಿ ನೀವು ನೋಡ್ಬೋದು ಎಕ್ಸ್ ಎನ್ನುವಂಥ ಚರಾಕ್ಷರ ಎಕ್ಸ್ ವೇರಿಯೇಬಲ್ ಇದೆ, ಇದರ ಗರಿಷ್ಠ ಘಾತ 2 ಇದೆ. ಹಾಗಾಗಿ ಇದನ್ನು ನಾವು ವರ್ಗ ಬಹುಪದೋಕ್ತಿ ಅಂತ ಹೇಳ್ತೇವೆ. ಸೊ ವರ್ಗ ಬಹುಪದೋಕ್ತಿಯ ಶೂನ್ಯತೆಯನ್ನು ನಾವು ಈ ರೀತಿಯಲ್ಲಿ ಕಂಡುಹಿಡಿಬೋದು. ನಂತರ ನಾವೀಗ ರೇಖಾತ್ಮಕ ಬಹುಪದೋಕ್ತಿ ಅಥವಾ ಝೀರೋ ಆಫ್ ಲೀನಿಯರ್ ಪಾಲಿನಾಮಿಯಲ್ ಇದರ ಶೂನ್ಯತೆಯನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಬೋದು ಅಂತ ನೋಡುವ. ಸೊ ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆ ಅಥವಾ ಝೀರೋ ಆಫ್ ಲೀನಿಯರ್ ಪಾಲಿನಾಮಿಯಲ್. ಸೊ ಇಲ್ಲಿ ಲೀನಿಯರ್ ಪಾಲಿನಾಮಿಯಲ್ ಅಥವಾ ರೇಖಾತ್ಮಕ ಬಹುಪದೋಕ್ತಿ ಅಂದರೆ ಅದು ax+b ಫಾರ್ಮಲ್ಲಿ ಇರ್ತದೆ. ಅಂದರೆ ಇಲ್ಲಿ ಎಕ್ಸ್ ಎನ್ನುವಂಥ ಚರಾಕ್ಷರ ಅಥವಾ ವೇರಿಯೇಬಲ್ ಏನಿದೆ ಇದರ ಗರಿಷ್ಠ ಘಾತ 1 ಆಗಿರ್ತದೆ. ಸೊ ಅದನ್ನು ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ತೇವೆ. ಸೊ ಇದರ ಶೂನ್ಯತೆ ಅಥವಾ ಝೀರೋವನ್ನು ಕಂಡುಹಿಡಿಬೇಕಾದ್ರೆ ನಾವು ಹೇಗೆ ಅದನ್ನು ಕಂಡುಹಿಡಿಬೋದು? ಇಲ್ಲಿ ನಾವು ಡೈರೆಕ್ಟಾಗಿ ಫಾರ್ಮುಲಾವನ್ನು ಉಪಯೋಗಿಸ್ಬೋದು. ಯಾವ ಫಾರ್ಮುಲಾ ಅಂದರೆ ಇಲ್ಲಿ ax+b ಇದು ಒಂದು ರೇಖಾತ್ಮಕ ಬಹುಪದೋಕ್ತಿ. ಸೊ ಇಲ್ಲಿ ax+b ಎನ್ನುವಂಥದ್ದು ರೇಖಾತ್ಮಕ ಬಹುಪದೋಕ್ತಿ ಆದರೆ ಈಗ ಇಲ್ಲಿ ಎಕ್ಸ್ನ ಜಾಗದಲ್ಲಿ ಕೆಯನ್ನು ಹಾಕುವ ak+b, ಹಾಗೆ ಇದು ಶೂನ್ಯತೆ ಅಂದರೆ ಝೀರೋಗೆ ಸಮವಾಗಿರ್ತದೆ ಅಂತ ನಾವಿಲ್ಲಿ ನೋಡಿದ್ದೇವೆ. ಸೊ k+b = 0 ಅಂತ ತೆಗೆದುಕೊಳ್ತಾ ಇದ್ದೇನೆ. ಸೊ ak bಯನ್ನು ಈ ಬದಿಗೆ ತಂದಾಗ -b ಆಗ್ತದೆ. ಸೊ k -b/a ಅಂತ ಸಿಗ್ತದೆ. ಸೊ ಈ ಫಾರ್ಮುಲಾ k -b/a ಅನ್ನು ಉಪಯೋಗಿಸಿದರೆ ನಿಮಗೆ ಇಲ್ಲಿ ಬಹುಪದೋಕ್ತಿಯ ಶೂನ್ಯತೆ ಸಿಗ್ತದೆ. ಸೊ ರೇಖಾತ್ಮಕ ಬಹುಪದೋಕ್ತಿ ಅಥವಾ ಲೀನಿಯರ್ ಪಾಲಿನಾಮಿಯಲ್ನ ಝೀರೋವನ್ನು ಕಂಡುಹಿಡಿಬೇಕಾದ್ರೆ ನಾವು ನೇರವಾಗಿ ಈ ಫಾರ್ಮುಲಾವನ್ನು ಉಪಯೋಗಿಸ್ಬೋದು -b/a. ಸೊ -b ಇಲ್ಲಿ b ಎನ್ನುವಂಥದ್ದು ಸ್ಥಿರಾಂಕ ಅಥವಾ ಕಾನ್ಸ್ಟೆಂಟ್ ಟರ್ಮ್. ಸೊ ಮೈನಸ್ ಕಾನ್ಸ್ಟೆಂಟ್ ಟರ್ಮ್ ಡಿವೈಡೆಡ್ ಬೈ ಎಕ್ಸ್. ಇಲ್ಲಿ a ಎನ್ನುವಂಥದ್ದು ಏನಾಗಿದೆ ಇದು ಎಕ್ಸಿನ ಸಹಗುಣಕ ಅಥವಾ ಎಕ್ಸಿನ ಕೋಎಫಿಷಿಯಂಟ್. ಸೊ ಎಕ್ಸಿನ ಸಹಗುಣಕ. ಸೊ -b/a ಅಥವಾ ಮೈನಸ್ ಸ್ಥಿರಾಂಕ ಡಿವೈಡೆಡ್ ಬೈ ಎಕ್ಸಿನ ಸಹಗುಣಕ. ಇಂಗ್ಲೀಷ್ನಲ್ಲಿ ಆದರೆ -b/a ಮೈನಸ್ ಕಾನ್ಸ್ಟೆಂಟ್ ಟರ್ಮ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್. ಈಗ ಇದನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಬೋದು ಅಂತ ನೋಡುವ. ಈಗ ಉದಾಹರಣೆಗೆ ನಾನಿಲ್ಲಿ ಒಂದು ಬಹುಪದೋಕ್ತಿಯನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ 2x+3. ಸೊ ಇದೊಂದು ಯಾವ ರೀತಿಯ ಬಹುಪದೋಕ್ತಿಯಾಗಿದೆ? ರೇಖಾತ್ಮಕ ಅಥವಾ ಲೀನಿಯರ್ ಪಾಲಿನಾಮಿಯಲ್ ಆಗಿದೆ. ಯಾಕೆಂದರೆ ಇಲ್ಲಿ ಎಕ್ಸ್ ಎನ್ನುವಂಥ ಚರಾಕ್ಷರ ಇದೆ, ಇದರ ಡಿಗ್ರಿ ಎಷ್ಟಿದೆ ಅಥವಾ ಗರಿಷ್ಠ ಘಾತ ಎಷ್ಟಿದೆ 1 ಆಗಿದೆ. ಹಾಗಾಗಿ ಇದೊಂದು ರೇಖಾತ್ಮಕ ಬಹುಪದೋಕ್ತಿ. ಸೊ ನಾವೀಗ ಇದರ ಶೂನ್ಯತೆಯನ್ನು ಕಂಡುಹಿಡಿಬೇಕಾದ್ರೆ ಕೆಯನ್ನು ತೆಗೆದುಕೊಳ್ಬೇಕು. ಆ ಕೆಯನ್ನು ಎಕ್ಸಿನ ಜಾಗದಲ್ಲಿ ರಿಪ್ಲೇಸ್ ಮಾಡಿ ಅದು ಝೀರೋಗೆ ಸಮವಾಗಿದೆ ಅಂತ ತೆಗೆದುಕೊಳ್ಬೇಕು. ಸೊ ಹಾಗಾಗಿ ನಾನು ಇಲ್ಲಿ ಏನು ಮಾಡ್ತಾ ಇದ್ದೇನೆ, p(k) = 0 ಅಂತ ತೆಗೆದುಕೊಳ್ತಾ ಇದ್ದೇನೆ. ಆಮೇಲೆ ಎಕ್ಸ್ ಇರುವಂಥ ಜಾಗದಲ್ಲಿ ಈ ಬೆಲೆಗಳನ್ನು ಹಾಕ್ತಾ ಇದ್ದೇನೆ. ಸೊ p(k) = 0. ಸೊ ಇಲ್ಲೇನಾಗ್ತದೆ, p(k) ಎಕ್ಸ್ ಇರುವಂಥ ಜಾಗದಲ್ಲಿ ಕೆಯ ಬೆಲೆಯನ್ನು ಹಾಕ್ತಾ ಇದ್ದೇನೆ. ಸೊ p(k) = 2k ಹಾಗೆ +3. ಸೊ p(k) 0 ಇದೆ, ಹಾಗಾಗಿ ನಾವು 2k + 3 = 0 ಅಂತ ತೆಗೆದುಕೊಂಡ್ರೆ k = 2k -3 ಹಾಗೆ k -3 ಡಿವೈಡೆಡ್ ಬೈ 2 ಅಂತ ನಮಗಿಲ್ಲಿ ಸಿಗ್ತದೆ. ಸೊ ಈ k -3 ಡಿವೈಡ್ ಬೈ 2 ಇದನ್ನು ನೀವು ಈ ಬಹುಪದೋಕ್ತಿಯಲ್ಲಿ ಹಾಕಿದಾಗ ನಿಮಗೆ ಸಿಗುವಂಥ ಉತ್ತರವು 0 ಆಗಿರ್ತದೆ. ಹಾಗಾಗಿ ಇದನ್ನು ನಾವು ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆ ಅಂತ ಹೇಳ್ಬೋದು. ಬೇಕಾದರೆ ಇದನ್ನು ನಾವೀಗ ಚೆಕ್ ಮಾಡುವ. ಸೊ p(x) = 2x+3 ಅಂತ ಇದೆ. ಸೊ k -3/2 ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗುವ. ಅಂದರೆ ಎಕ್ಸ್ ಇರುವಂಥ ಜಾಗದಲ್ಲಿ ಕೆಯ ಬೆಲೆಯನ್ನು ಹಾಕಬೇಕು. ಸೊ p -3/2 ಅಂತ ಹೇಳಿದರೆ 2 × -3 ಡಿವೈಡೆಡ್ ಬೈ 2
ಪ್ಲಸ್ 3. ಸೊ ಈ 2 ಮತ್ತು ಈ 2 ಕ್ಯಾನ್ಸಲ್ ಆಗಿ ಇಲ್ಲಿ -3 ಪ್ಲಸ್ 3 ಅಂತ ಹೇಳಿದರೆ ನಮಗೆ 0 ಎನ್ನುವಂಥ ಬೆಲೆ ಸಿಗ್ತದೆ. ಸೊ ಶೂನ್ಯತೆ ಅಥವಾ ಝೀರೋ ಆಫ್ ಪಾಲಿನಾಮಿಯಲ್ ಅಂದರೆ ಏನರ್ಥ, ನಾವು ಯಾವುದಾದ್ರೂ ಒಂದು ಬೆಲೆಯನ್ನು ಹಾಕಿದಾಗ ಎಕ್ಸಿನ ಜಾಗದಲ್ಲಿ ಹಾಕಿದಾಗ ನಮಗೆ ಕೊನೆಗೆ ಸಿಗುವಂಥ ಉತ್ತರವು 0ಯನ್ನು ಕೊಡಬೇಕು. ಇಲ್ಲಿ ನೀವು ನೋಡ್ಬೋದು -3/2 ಹಾಕಿದಾಗ ಕೊನೆಗೆ ಸಿಕ್ಕಂಥ ಉತ್ತರವು 0 ಆಗಿದೆ. ಹಾಗಾಗಿ ಇದು ಝೀರೋ ಆಫ್ ಅ ಪಾಲಿನಾಮಿಯಲ್ ಅಥವಾ ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆ ಅಂತ ಹೇಳ್ಬೋದು. ಸೊ ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಬೇಕಾದ್ರೆ ನೀವು ನೇರವಾಗಿ ಈ ಫಾರ್ಮುಲಾವನ್ನು ಉಪಯೋಗಿಸ್ಬೋದು. ಮೈನಸ್ ಸ್ಥಿರಾಂಕ ಡಿವೈಡೆಡ್ ಬೈ ಎಕ್ಸಿನ ಸಹಗುಣಕ ಮೈನಸ್ ಕಾನ್ಸ್ಟೆಂಟ್ ಟರ್ಮ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್. ಹಾಗೆ ವರ್ಗ ಬಹುಪದೋಕ್ತಿಯ ಶೂನ್ಯತೆ ಅಥವಾ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ನ ಝೀರೋವನ್ನು ಕಂಡುಹಿಡಿಬೇಕಾದ್ರೆ ಅಲ್ಲಿ ವ್ಯಾಲ್ಯೂಸ್ಗಳನ್ನು ಹಾಕಿ ಅದು 0 ಕೊಡ್ತಾ ಇದೆಯಾ ಅಂತ ಚೆಕ್ ಮಾಡಿ ನೀವು ಇದರ ಶೂನ್ಯತೆಯನ್ನು ಕಂಡುಹಿಡಿಬೋದು.